ರಾಜಧಾನಿ ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡೋಕ್ಕೆ ಒಂದು ಕಡೆ ಗುಂಡಿಗಳ ಸಮಸ್ಯೆ ಇದೆ, ಮತ್ತೊಂದು ಕಡೆ ಇಲ್ಲಿ ಕಸದ ಸಮಸ್ಯೆ ಸಿಟಿ ಜನರನ್ನ ಕಂಗಾಲಾಗಿಸ್ತಿದೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ಕೂಡ ಆ ಕಸದ ರಾಶಿ ಕಣ್ಣಿಗೆ ರಾಚ್ತಾ ಇರುವಂಥದ್ದು. ಇದು ಬ್ರ್ಯಾಂಡ್ ಬೆಂಗಳೂರ ಅಥವಾ ಬ್ಯಾಡ್ ಬೆಂಗಳೂರು ಅನ್ನೋ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಈ ಬಗ್ಗೆ TV9 ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಇದು ಔಟರ್ ರಿಂಗ್ ರೋಡ್ ನಲ್ಲಿ ಇರುವಂತಹ ಜ್ಞಾನಜ್ಯೋತಿ ನಗರ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಡೀ ಫುಟ್ಪಾತ್ ತುಂಬಾ ಕಸದ ರಾಶಿ ಬಿದ್ದಿರುವಂಥದ್ದು. ಅಂದ್ರೆ ಕಳೆದ 15-20 ದಿನದಿಂದ ಕೂಡ ಕಸವನ್ನ ವಿಲೇವಾರಿ ಮಾಡ್ತಾ ಇಲ್ಲ. ಜೊತೆಗೆ ಮನೆ ಮನೆಗೆ ಬರ್ತಾ ಇದ್ದಂತ ವಾಹನಗಳೇನಿದೆ ಅದು ಕೂಡ ಕಸವನ್ನ ಸಂಗ್ರಹ ಮಾಡ್ತಾ ಇಲ್ಲ. ಹೀಗಾಗಿ ಅಕ್ಕಪಕ್ಕದ ಜನರು ಆ ರಸ್ತೆ ಬದಿಯಲ್ಲಿ ಬಂದು ಕಸವನ್ನ ಬೇಕಾಬಿಟ್ಟಿಯಾಗಿ ಎಸೆದು ಹೋಗ್ತಾ ಇರುವಂಥದ್ದು. ಇದೀಗ ಸಮಸ್ಯೆಯನ್ನು ತಂದಿಟ್ಟಿದೆ. ಯಾಕಂದ್ರೆ ಇದೇ ರಸ್ತೆಯಲ್ಲಿ ಆ ಶಾಲಾ ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಓಡಾಡ್ತಾರೆ. ಆದರೂ ಯಾವುದೇ ರೀತಿಯ ಆ ಕಸವನ್ನು ತೆರವು ಮಾಡುವ ಕೆಲಸ ಆಗಿಲ್ಲ. ಜೊತೆಗೆ ಇದು ಬೀಡಾಡಿ ದನಗಳು ಹಾಗೆ ಬೀದಿ ನಾಯಿಗಳ ಒಂದು ಅಡ್ಡೆಯಾಗಿ ಬದಲಾಗಿದೆ. ಜೊತೆಗೆ ಗಮನಿಸ್ತಾ ಇದ್ರೆ ಕಸ ಎಷ್ಟರ ಮಟ್ಟಿಗೆ ಗಬ್ಬೆದ್ದು ನಾಡ್ತಾ ಇದೆ ಅಂತ ಇಲ್ಲಿಂದ ವಾಸನೆ ಕೂಡ ಬರ್ತಾ ಇದೆ. ರಸ್ತೆಯಲ್ಲಿ ಓಡಾಡೋ ಜನರು ಮೂಗು ಮುಚ್ಕೊಂಡು ಓಡಾಡಬೇಕು. ಜೊತೆಗೆ ಈ ಒಂದು ಆ ಕಸದಿಂದಾಗಿ ಇಲ್ಲಿ ಓಡಾಡೋಕ್ಕೂ ಕೂಡ ಆಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆದರೂ ಕೂಡ GBA ಅಧಿಕಾರಿಗಳಾಗಲಿ ಅಥವಾ ಸಂಬಂಧಪಟ್ಟ ಕಸ ವಿಲೇವಾರಿ ಮಾಡೋರಾಗಲಿ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಇದು ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಒಂದು ಕಡೆ ನಾವು ಬ್ರ್ಯಾಂಡ್ ಬೆಂಗಳೂರನ್ನು ಮಾಡ್ತೀವಿ, ಗ್ರೇಟರ್ ಬೆಂಗಳೂರನ್ನು ಮಾಡ್ತೀವಿ, ಕ್ಲೀನ್ ಸಿಟಿನ ಮಾಡ್ತೀವಿ ಅಂತ ಸರ್ಕಾರ ಬೊಬ್ಬೆ ಹೊಡೆಯುತ್ತೆ. ಮತ್ತೊಂದು ಕಡೆಯಲ್ಲಿ GBA ಕೂಡ ನಾವು ಕ್ಲೀನ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಅಭಿಯಾನಗಳನ್ನ ಮಾಡ್ತೀವಿ ಅಂತ ಪೋಸ್ ಕೊಡುತ್ತೆ. ಆದರೆ ಈ ರೀತಿಯ ಸಿಚುವೇಶನ್ಗಳನ್ನ ನೋಡಿದಾಗ ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಸರಿಯಾಗಿ ಕಸ ನಿರ್ವಹಣೆ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ಇನ್ನಾದರೂ ರಾಜಧಾನಿಯ ಆ ಒಂದು ಕಸದ ರಾಶಿಗಳನ್ನು ತೆರವು ಮಾಡುವ ಕೆಲಸ ಆಗುತ್ತಾ, ಜನರು ನಿರಾಳವಾಗಿ ಓಡಾಡುವಕ್ಕೆ ವ್ಯವಸ್ಥೆ ಆಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.